ಪ್ರೀತಿಯ ಗೆಳೆಯರೆ, ವಾಕಿಂಗ್ ಎಕ್ಸಸೈಸ್ ಭಾಳ ಇಂಪಾರ್ಟೆಂಟು ಅಲ್ವಾ. ಎಷ್ಟೊಂದು ಜನ ಪೇಷಂಟ್ ಬಂದು ನನಗೆ ಕೇಳ್ತಿರ್ತಾರೆ, ವಾಕಿಂಗ್ ಸರ್ ಬ್ರಿಸ್ಕ್ ವಾಕ್ ಮಾಡಬೇಕಾ ಅಥವಾ ಸ್ಲೋವಾಗಿ ವಾಕ್ ಮಾಡಬೇಕಾ, ನನ್ನ ದೇಹಕ್ಕೆ ಯಾವುದು ಅನುಕೂಲಕಾರಿ ಅಂತ. ಈಗ ಮಂಡಿ ನೋವಿಗೆ ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ಬೆನ್ನೋವಿಗೆ ಫಾಸ್ಟ್ ವಾಕ್ ಮಾಡೋಕ್ಕಾಗಲ್ಲ. ಸೊ ವೆಯ್ಟ್ ಕಡಿಮೆ ಮಾಡೋಕ್ಕೆ ಯಾವ ವಾಕ್ ಇಂಪಾರ್ಟೆಂಟು, ಸ್ಲೋ ವಾಕ್ ಮಾಡೋದ್ರಿಂದ ಅಡ್ವಾಂಟೇಜ್ ಇದೆಯಾ ಅಥವಾ ಬ್ರಿಸ್ಕ್ ವಾಕ್ ಮಾಡೋದು ಅಡ್ವಾಂಟೇಜ್ ಇದೆಯಾ, ಈ ರೀತಿ ನಾನಾ ಕಾರಣಗಳು ನಾನಾ ಕ್ವಶನ್ಸ್ಗಳು ಪೇಷಂಟ್ ಮೈಂಡ್ಸಲ್ಲಿರುತ್ತೆ. ಸೊ ಹಾಗೆ ಆ ಮನಸ್ಸಲ್ಲಿರುವಂಥ ಎಲ್ಲ ಕ್ವಶನ್ಸ್ಗೂ ವಿಡಿಯೋದಲ್ಲಿ ಆನ್ಸರ್ ಹೇಳ್ತೀನಿ. ಸೊ ವಾಕಿಂಗಿಂದ ಬ್ರಿಸ್ಕ್ ವಾಕಿಂಗು ಸ್ಲೋ ವಾಕಿಂಗು ಇರುವಂಥ ಡಿಫ್ರೆನ್ಸ್ ಏನು, ಯಾವುದಕ್ಕೆ ಅನುಕೂಲ ಅಂತ ಪೂರ್ತಿ ವಿಡಿಯೋದಲ್ಲಿ ನೋಡೋಣಂತೆ. ಸೊ ವಾಕಿಂಗ್ ಭಾಳ ಹೆಲ್ತ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಎಕ್ಸಸೈಸು. ಪೂರ್ತಿ ಅದ್ರ ಬಗ್ಗೆ ನೀವು ಒಂದು ಜ್ಞಾನ ಇಟ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಸೊ ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ 430ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ವಾಕಿಂಗ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿ 3 ಲಕ್ಷ ವ್ಯೂಸ್ ಆಗಿದೆ. ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ. ಮರದೇ ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಒತ್ತಿ. ವಾರಕ್ಕೆ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಎಲ್ಲ ಫ್ರೀಯಾಗಿ ನೋಡ್ಬೋದು, ನಿಮ್ಗೆ ಇಂಟಿಮೇಷನ್ ಬರುತ್ತೆ. ಆಲ್ ದ ಬೆಸ್ಟ್. ಸೊ ವಾಕ್ ಮಾಡುವಂಥದ್ದು, ಎಸ್ಪೆಷಲಿ ಬ್ರಿಸ್ಕ್ ವಾಕ್ ಮಾಡುವಂಥದ್ದು ವೆಯ್ಟ್ ಲಾಸ್ ಕಡಿಮೆ ಆಗೋಕ್ಕೆ ಭಾಳ ಅನುಕೂಲಕಾರಿ. ವಾಕಿಂಗಿಂದ ಹೆಂಗೆ ಸರ್ ವೆಯ್ಟ್ ಕಡಿಮೆ ಆಯ್ತಂದರೆ ಅದು ಕ್ಯಾಲರೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ನಾನು ವಿವರವಾಗಿ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿದ್ದಾರೆ. ಸೊ ವಾಕಿಂಗ್ನ ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಬಾಡಿಗೆ ಜಾಸ್ತಿ ಸ್ಟ್ರೈನ್ ಆಗಲ್ಲ, ಜಾಸ್ತಿ ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ಅಂದರೆ ವಾಕಿಂಗ್ ಮಾಡುವಂಥದ್ದು. ಸೊ ವಾಕಿಂಗ್ ಮಾಡೋದ್ರಿಂದ ಎಸ್ಪೆಷಲಿ ಬ್ರಿಸ್ಕ್ ವಾಕ್ ಮಾಡೋದು ಏನಾಗುತ್ತೆ, ಮೈಯಲ್ಲಿ ಬೆವರು ಎಳೆಯುತ್ತೆ ಅಲ್ವಾ. ಸೊ 20 ನಿಮಿಷ ನೀವು ಬ್ರಿಸ್ಕ್ ವಾಕ್ ಮಾಡಿದ್ರೆ ಸಾಧಾರಣ ಒಂದು 70 kg ಇರುವಂತಹ ಮನುಷ್ಯ 20 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿದ್ರೆ ಸಾಧಾರಣ 150 ಕ್ಯಾಲರಿನ ಬರ್ನ್ ಮಾಡ್ಬೋದು. ಅದೇ ನೀವು ಸ್ಲೋ ವಾಕ್ ಮಾಡ್ತೀರಿ ಅಂತಂದರೆ ಓವರ್ ಪೀರಿಯಡ್ ಆಫ್ ಟೈಮ್ 30-40 ಮಿನಿಟ್ಸ್ 1 hour ತನಕ ಮಾಡ್ತೀನಿ, ಬರೀ ಒಂದು 80ರಿಂದ 100 ಕ್ಯಾಲರಿ ಅಷ್ಟೇ ಬರ್ನ್ ಆಗುತ್ತೆ. ಸೊ ನೀವು ಬ್ರಿಸ್ಕ್ ವಾಕ್ ಮಾಡೋದ್ರಿಂದ ನಿಮಗೆ ವೆಯ್ಟ್ ಯಾರು ಕಡಿಮೆ ಮಾಡಬೇಕು ಅಂತ ಇರ್ತಾರಲ್ಲ, ಅವ್ರು ಬ್ರಿಸ್ಕ್ ವಾಕ್ ಮಾಡೋದು ಒಳ್ಳೆಯದು. ಗೊತ್ತಲ್ಲ, ನಾನು ಯಾವಾಗಲೂ ಹೇಳ್ತೀನಿ, ಒಬೆಸಿಟಿ ಭಾಳ ಅಪಾಯಕಾರಿ. ನಿಮ್ಮ ದೇಹ ತೂಕ ಜಾಸ್ತಿ ಇತ್ತಂದರೆ ಎಲ್ಲ ಕಾಯಿಲೆಗೂ ಆಹ್ವಾನ ಕೊಟ್ಟಾಗೆ. BP-ಗೆ, ಶುಗರ್ಗೆ, ಹಾರ್ಟ್ಗೆ, ಕೊಲೆಸ್ಟ್ರಾಲ್ಗೆ, ಪ್ರತಿಯೊಂದು ಕಾಯಿಲೆಗೂ ಒಂದು ಇನ್ವಿಟೇಷನ್ ಪ್ರಿಂಟ್ ಮಾಡಿ ಪಾರ್ಟಿ ಕೊಡ್ತೀನಿ ಬನ್ನಿ ಅಂತ ಕರೆದಂಗೆ ಲೆಕ್ಕ. ಸೊ ಹಾಗೆ ಒಬೆಸಿಟಿ ವೆಯ್ಟ್ ಕಡಿಮೆ ಮಾಡೋಕ್ಕಾದ್ರೆ ಬ್ರಿಸ್ಕ್ ವಾಕ್ ಮಾಡೋದು ಭಾಳ ಅನುಕೂಲಕಾರಿ. ಒಂದು. ಎರಡನೇದು, ಬ್ರಿಸ್ಕ್ ವಾಕ್ ಮಾಡೋದು ಏನಾಗುತ್ತೆ, ಮೈಯಲ್ಲಿ ಬೆವರು ಇಳಿಯುತ್ತೆ. ನಿಮ್ಮ ಹಾರ್ಟ್ಗೆ, ಲಂಗ್ಸ್ಗೆ ಮತ್ತು ಮಸಲ್ಸ್ಗೆ ಒಂದು ಚಾಲೆಂಜ್ ಥರ ಅದು ಅಲ್ವಾ. ಸೊ ಶಾರ್ಟ್ ಟೈಮಲ್ಲಿ ನೀವು ಎಕ್ಸಸ್ಸಾಗಿ ವಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಮಸಲ್ಸ್ ಎಂಡ್ಯೂರೆನ್ಸ್ ಇಂಪ್ರೂವ್ ಆಗುತ್ತೆ, ನಿಮ್ಮದು ಬಾಡಿ ಸ್ಟ್ಯಾಮಿನಾ ಇಂಪ್ರೂವ್ ಆಗುತ್ತೆ, ಓವರಾಲ್ ಬಾಡಿ ಎಂಡ್ಯೂರೆನ್ಸ್ ಜಾಸ್ತಿ ಆಗುತ್ತೆ, ಹಾರ್ಟ್ಗೆ, ಲಂಗ್ಸ್ಗೆ, ಮಸಲ್ಸ್ಗೆ ಹೆಚ್ಚಿನ ಕೆಲಸ ಕೊಟ್ಟಂಗೆ ಆಗುತ್ತೆ. ಹಂಗೆ ಅವುಗಳ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಬ್ರಿಸ್ಕ್ ವಾಕಿಂಗ್ ಮಾಡೋದ್ರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಎಕ್ಸಸೈಸ್ ತುಂಬ ಚೆನ್ನಾಗಿಗಳಿದೆ. ಸೊ ಬ್ರಿಸ್ಕ್ ವಾಕ್ ಮಾಡೋದ್ರಿಂದ ಈ ರೀತಿ ನಾನಾ ರೀತಿಯ ಅನುಕೂಲಗಳಿದೆ. ನಾನು ಹೇಳ್ದಂಗೆ ಬಾಡಿ ವೆಯ್ಟ್ ಕಡಿಮೆ ಮಾಡೋಕ್ಕೆ ಅನುಕೂಲ. ಅದಾದಮೇಲೆ ನಿಮ್ಮ ಬಾಡಿ ಕ್ಯಾಲರೀಸ್ನ ಫಾಸ್ಟಾಗಿ ಖರ್ಚಾಗುತ್ತೆ. ಇನ್ನೊಂದು ಅನುಕೂಲ ಏನಂತಂದರೆ, ಯಾರಿಗೆ ಟೈಮ್ ಶಾರ್ಟ್, ನಾವು ಹೇಳ್ತಾರೆ ವಾಕಿಂಗ್ ಮಾಡಿ ಎಲ್ಲಿ ಸರ್ ಟೈಮ್ ಡಾಕ್ಟ್ರೆ, ನಾನು ತುಮಕೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು. ಸೊ ತುಮಕೂರಿಂದ ಎಷ್ಟೊಂದು ಜನಪ್ಪ ಬೆಳಗ್ಗೆ ಎದ್ದು ಟ್ರೈನ್ಗೆ 4 ಗಂಟೆಗೆ ಎದ್ದು 5 ಗಂಟೆ 6 ಗಂಟೆ ಟ್ರೈನ್ ಕೊಟ್ಟು ಹೋಗ್ತಾರೆ. ಎಷ್ಟೊಂದು 2,000-3,000 ಜನ ಟ್ರೈನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಎಲ್ಲಿಂದ? ತುಮಕೂರಿಂದ ಬೆಂಗಳೂರಿಗೆ. ನಂಗೆ ಟೈಮ್ ಇಲ್ಲ ಡಾಕ್ಟ್ರೆ ವಾಕಿಂಗ್ ಮಾಡೋಕ್ಕೆ ಅಂತ. ಅವ್ರಿಗೆ ಏನು ಹೇಳ್ತೀನಿ, ಒಂದು ಕೆಲಸ ಮಾಡಿ, ನಿಮ್ಮ ಮನೆಯಿಂದ 2 ಸ್ಟೇಷನ್ ನಡ್ಕೊಂಡೇ ಬಂದುಬಿಡಿ ಅಂತ. ಬ್ರಿಸ್ಕ್ ವಾಕ್ 20 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿ. ಕೆಲವರಿಗೆ 1 ಗಂಟೆ ವಾಕ್ ಮಾಡೋ ಟೈಮ್ ಇಲ್ಲ. ಈಗ ರಿಟೈರ್ಡ್ ಆಗಿರ್ತಾರೆ, ಬೇಕಾಷ್ಟು ಟೈಮ್ ಇರುತ್ತೆ, ವಯಸ್ಸಾಗಿರುತ್ತೆ ಅಂದರೆ 1 ಗಂಟೆ ಹಂಗಟ್ಲೆ ವಾಕ್ ಮಾಡೋದು. ಬಟ್ ಕೆಲಸಕ್ಕೆ ಹೋಗೋರು ಏನು ಮಾಡೋದು, ಈಗಿನ ನಿಮ್ಗೆ ಗೊತ್ತಿದೆ, 50 ವರ್ಷ, 40 ವರ್ಷ, 20 ವರ್ಷ, 30 ವರ್ಷಕ್ಕೆಲ್ಲ ಡಯಾಬಿಟೀಸು, ಹೈಪರ್ಟೆನ್ಷನ್, ಹಾರ್ಟ್ ಪ್ರಾಬ್ಲಮ್ ಇದೆ. ಸೊ ನಾವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಸರ್ ವಾಕ್ ಮಾಡ್ಬೇಕಂದ್ರೆ ಬ್ರಿಸ್ಕ್ ವಾಕ್ ಇಸ್ ದ ಆನ್ಸರ್ ಅಲ್ವಾ. 20 ನಿಮಿಷ ಬ್ರಿಸ್ಕ್ ವಾಕ್ ಮಾಡೋದಂದರೆ ನೀವು 1 hour ಸ್ಲೋ ಆಗಿ ಮಾಡಿದಷ್ಟು ಅಲ್ಲಿ ಎಂಡ್ಯೂರೆನ್ಸು, ಎಕ್ಸಸೈಸು, ಕ್ಯಾಲರಿ ಬರ್ನ್ ಆಗಿಬಿಡುತ್ತೆ. ಸೊ ಹಾಗೆ ಯಾರಿಗೆ ಟೈಮ್ನ ಅಭಾವ ಇದೆ, ಟೈಮ್ನ ಕೊರತೆ ಇದೆ, ಅವ್ರು ಕೂಡ ಬ್ರಿಸ್ಕ್ ವಾಕ್ ಮಾಡೋದು ಭಾಳ ಅನುಕೂಲಕಾರಿಗಳಿದೆ. ಸೊ ಸ್ಲೋ ಆಗಿ ವಾಕ್ ಮಾಡೋದು ಬೆನಿಫಿಟ್ ಇಲ್ವಾ ಡಾಕ್ಟ್ರೆ ಹಾಗಾದರೆ ಅಂತ ಕೇಳ್ತಿರಲ್ಲ, ಅದು ಕೂಡ ಬೆನಿಫಿಟ್ಸ್ ಇದೆ. ಸ್ಲೋವರ್ ವಾಕ್ ಮಾಡೋದು ಬೆನಿಫಿಟ್ಸ್ ಅಂತ ಏನಂತ ಹೇಳ್ತೀನಿ. ಎಲ್ಲರಿಗೂ ಬ್ರಿಸ್ಕ್ ವಾಕ್ ಮಾಡೋಕ್ಕಲ್ಲ, ತೀರಾ ದಪ್ಪ ಇರ್ತಾರೆ, ಫಾಸ್ಟಾಗಿ ನಡೀರಿ ಅಂದ್ರೆ ಆಗಲ್ಲ ಅಲ್ವಾ. ಮತ್ತು ಬಿಗಿನಿಂಗ್ ಇವಾಗ ತಾನೇ ವಾಕಿಂಗ್ ಶುರು ಮಾಡಿರ್ತಾರೆ, ಒಂದೇ ಸಲ ಅವ್ರಿಗೆ ಜಾಸ್ತಿ ವಾಕ್ ಮಾಡಿಬಿಟ್ರೆ ಮೈಕೈ ನೋವು ಬಂದುಬಿಡುತ್ತೆ, ಕಷ್ಟ ಆಗುತ್ತೆ. ಬಿಗಿನರ್ಸ್ಗಾಗಲ್ಲ, ದಪ್ಪ ಇರೋಗಲ್ಲ. ಮತ್ತು ಕೆಲವ್ರಿಗೆ ಮಂಡಿ ನೋವಿರುತ್ತೆ, ಇಮ್ಡಿ ನೋವಿರುತ್ತೆ, ಮತ್ತು ಕೆಲವ್ರಿಗೆ ಉಪ್ಸ ಇರುತ್ತೆ, ಆಗಲ್ಲ. ಕೆಲವರಿಗೆ ಬ್ರಿಸ್ಕ್ ವಾಕ್ ಮಾಡೋಕ್ಕಾಗಲ್ಲ. ಆ ರೀತಿ ತೊಂದರೆ ಇಲ್ಲ. ಬ್ರಿಸ್ಕ್ ವಾಕ್ ಮಾಡೋಕ್ಕಂತ ವಾಕಿಂಗ್ ಮಾಡೋದು ನಿಲ್ಸೋದು ಬೇಡ ಅಲ್ವಾ. ಸ್ಲೋ ಆಗಿ ಕೂಡ ವಾಕ್ ಮಾಡ್ಬೋದು. ಸ್ಲೋ ಆಗಿ ವಾಕ್ ಮಾಡೋದು ಎಷ್ಟೊಂದು ಬೆನಿಫಿಟ್ ಇದೆ. ಏನಪ್ಪ ಅಂತಂದರೆ, ಸ್ಲೋ ಆಗಿ ವಾಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ದೇಹದ ತೂಕ ಫಾಸ್ಟಾಗಿ ಕಡಿಮೆ ಅಲ್ಲ, ಬಟ್ ನಿಧಾನಕ್ಕೆ ಕಾಲಕ್ರಮೇಣ ಬರ್ತಾ ಕಡಿಮೆ ಆಗುತ್ತೆ. ಸೊ ಹಾಗೆ ನಿಮ್ಗೆ ಯಾರ್ಯಾರು ಬ್ರಿಸ್ಕ್ ವಾಕ್ ಮಾಡೋಕ್ಕಾಗಲ್ಲ ಅಂತ ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ಲೋ ವಾಕ್ ಮಾಡೋದು. ನನ್ನ ಪೇಷಂಟ್ಸ್ ಗಂಡ ಹೆಂಡತಿ ವಾಕಿಂಗ್ ಹೋಗ್ತಾರೆ, ಗಂಡ 2 ರೌಂಡ್ ಹೊಡೆದಿರ್ತಾರೆ, ಹೆಂಡತಿ ಸಿಂಗಲ್ 1 ರೌಂಡ್ ಹೊಡಿತಾರೆ. ಬಂದು ಕಂಪ್ಲೇಂಟ್, ನೋಡಿ ಸರ್ ನನ್ನ ಹೆಂಡತಿ ಫಾಸ್ಟ್ ನಡೆಯಲ್ಲ ಸರ್ ಅಂತ. ಇರಲಿ, ಅವ್ರ ದೇಹದ ಅನುಕೂಲವಾಗಿ ಅವ್ರಿಗೆ ಮಂಡಿ ನೋವು ಇರ್ಬೋದು, ಬೇರೆ ತೊಂದರೆಗಳಿರ್ಬೋದು ಅಲ್ವಾ. ಸೊ ಹಾಗಾಗಿ ವಾಕ್ ಮಾಡದೇ ಇರೋದಕ್ಕಿಂತ ಸ್ಲೋ ವಾಕ್ ಮಾಡೋದು ಒಳ್ಳೆಯದೇ.
ಸೊ ಹಾಗೆ ಬ್ರಿಸ್ಕ್ ವಾಕ್ ಮಾಡಿದ್ರೆ ಒಳ್ಳೆಯದು. ಆಗಲಿಲ್ಲ ಅಂದರೆ ನಾನು ಹೇಳಿದ ಕಂಡೀಷನ್ಸ್ ಆಗಲಿಲ್ಲಪ್ಪ ಅನ್ನೋವಾಗ ಏನು ಮಾಡ್ಬೋದು, ನೀವು ಸ್ಲೋ ಆಗಿ ಬಿಟ್ಟು ಫಾಸ್ಟಾಗಿ ವಾಕ್ ಮಾಡೋ ಆಗಲಿಲ್ಲ ಅಂದರೆ ಸ್ಲೋ ಆಗಿ ವಾಕ್ ಮಾಡ್ಬೋದು, ಏನು ತಪ್ಪೇನಿಲ್ಲ. ಅದರಲ್ಲೂ ಕೂಡ ಸ್ಲೋ ಆಗಿ ವೆಯ್ಟ್ ಕಡಿಮೆ ಆಗುತ್ತೆ. ಬಟ್ ಏನಪ್ಪ ಒಂದು ಪ್ರಾಬ್ಲಮ್ ಅಂದರೆ ಓವರ್ ಪೀರಿಯಡ್ ಆಫ್ ಟೈಮ್ ಏನಾಗ್ತಾ ಬರ್ತಾ ನಿಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ಸ್ಲೋ ವಾಕಿಂಗೆ ಅಡ್ಜಸ್ಟ್ ಆದರೆ ಅಷ್ಟೊಂದು ದೇಹ ತೂಕ ಕಡಿಮೆ ಆಗದೆ ಹೋಗ್ಬೋದು. ಕೆಲವು ಬಂದು ಹೇಳ್ತಾರೆ ಪೇಷಂಟ್, ಸರ್ ರೆಗ್ಯುಲರ್ ವಾಕಿಂಗ್ ಮಾಡ್ತಾನೆ ಇದ್ದೀನಿ ಸರ್, ದೇಹ ತೂಕ ಮಾತ್ರ ಕಡಿಮೆ ಇಲ್ಲ ಸರ್ ಅಂತ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ದೇಹದಲ್ಲಿ ಕೂಡ ಅದು ಅಕಾಮಿಡೇಷನ್ ಅಂತ, ಬಾಡಿ ಕೂಡ ಅದಕ್ಕೆ ಅಕಾಮಿಡೇಟ್ ಆಗಿಬಿಡುತ್ತೆ. ಅಕಾಮಿಡೇಟ್ ಆಯಿತು ಅಂದರೆ ಎಕ್ಸ್ಟ್ರಾ ಕ್ಯಾಲರೀಸ್ ಅದು ಬರ್ನ್ ಮಾಡಲ್ಲ, ಅದರಲ್ಲೇ ಮೇಂಟೈನ್ ಆಗ್ತಾ ಹೋಗ್ತಿರುತ್ತೆ, ಮತ್ತು ಬಾಡಿ ವೇಟ್ ಕಡಿಮೆ ಆಗಲ್ಲ. ಸೊ ಆ ಥರದ್ದಾಗ ಮತ್ತೆ ನೀವು ಬ್ರಿಸ್ಕ್ ವಾಕಿಂಗ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸ್ಲೋ ವಾಕಿಂಗ್ ಮಾಡೋರಿಗೂ ಅಡ್ವಾಂಟೇಜ್ ಇದೆ, ಬಟ್ ಈ ರೀತಿಯ ಕಂಡೀಷನ್ಸ್ ಮನಸ್ಸಲ್ಲಿ ಇಟ್ಕೊಂಡು ವಾಕ್ ಮಾಡೋದು ಒಳ್ಳೆಯದು. ಸೊ ವೈಜ್ಞಾನಿಕವಾಗಿ ಸೈನ್ಸ್ ಏನು ಹೇಳುತ್ತಪ್ಪ ವಾಕಿಂಗ್ ಬಗ್ಗೆ ಅಂತ ಹೇಳಿದ್ರೆ, ಬಾಡಿ ವೇಟ್ ಕಡಿಮೆ ಮಾಡೋಕ್ಕೆ ಎಸ್ಪೆಷಲಿ ನೋಡಿ, ನೀವು ಬಾಡಿ ವೇಟ್ ಕಡಿಮೆ ಹಾಕಿ ಕ್ಯಾಲರಿ ಬರ್ನ್ ಹಾಕಿ 3 ಥಿಂಗ್ಸ್ ಇಂಪಾರ್ಟೆಂಟ್. ಒಂದು, ನಿಮ್ಮ ಒರಿಜಿನಲ್ ಬಾಡಿ ವೇಟ್ ಎಷ್ಟೇ, ಎರಡನೇದು ನೀವು ಎಷ್ಟು ಫಾಸ್ಟಾಗಿ ವಾಕ್ ಮಾಡ್ತೀರಾ, ಬ್ರಿಸ್ಕ್ ವಾಕ್ ಮಾಡ್ತೀರಾ, ಸ್ಲೋ ವಾಕ್ ಮಾಡ್ತೀರಾ, ಎರಡನೇದು. ಮೂರನೇದು ಬಂದು ಎಷ್ಟು ಡಿಸ್ಟೆನ್ಸ್ ವಾಕ್ ಮಾಡ್ತೀರಾ ಅಂತ. ಇವು 3 ಕೌಂಟ್ ಆಗುತ್ತೆ ಗೆಳೆಯರೆ. ಸೊ ನಾನು ಹೇಳ್ದಂಗೆ ನಿಮ್ಮ ಬಾಡಿ ವೇಟ್ ಯಾರಿಗೆ ಜಾಸ್ತಿ ವೇಟ್ ಇದೆ ವೆಯ್ಟ್ ಬೇಗ ಕಡಿಮೆ ಆಗುತ್ತೆ ಕಂಪೇರ್ ಟು ಕಡಿಮೆ ವೇಟ್ ಇರೋರಿಗೆ, ಒಂದು. ಎರಡನೇದು ಬ್ರಿಸ್ಕ್ ವಾಕಿಂಗ್, ಫಾಸ್ಟಾಗಿ ಯಾರು ವಾಕ್ ಮಾಡ್ತಾರೆ, ನಾನು ಹೋಗಲೇ ಹೇಳ್ದಂಗೆ ಮಸಲ್ಸ್ಗೆ ಕಾರ್ಡಿಯೋ ಜಾಸ್ತಿ ಒತ್ತಡ ಬೀಳುತ್ತೆ, ಸೊ ಬೇಗ ವೆಯ್ಟ್ ಕಡಿಮೆ ಆಗುತ್ತೆ. ಮೂರನೇದು ಬಂದು ನೀವು ವಾಕಿಂಗ್ ಡಿಸ್ಟೆನ್ಸ್ ಅಲ್ವಾ, ನೀವು ಜಾಸ್ತಿ ದೂರ ನಡೆದಷ್ಟು ವೆಯ್ಟ್ ಬೇಗ ಕಡಿಮೆ ಆಗುತ್ತೆ. ವೆರಿ ಸಿಂಪಲ್ ಅಲ್ವಾ. ಸೊ ನೀವು ಜಾಸ್ತಿ ದೂರ ನಡೆದ್ರಿ ಅಂತಂದರೆ ಜಾಸ್ತಿ ಕ್ಯಾಲರೀಸ್ ಬರ್ನ್ಔಟ್ ಆಗುತ್ತೆ ಬಾಡಿಲಿ, ಹಂಗಾಗಿ ವೆಯ್ಟು ಬೇಗ ಕಡಿಮೆ ಆಗುತ್ತೆ. ಸೊ ಈ 3 ಫ್ಯಾಕ್ಟರ್ ಸೈಂಟಿಫಿಕ್ಕಾಗಿ ಇಂಪಾರ್ಟೆಂಟು. ಸೊ ನೀವು ವೆಯ್ಟ್ ಕಡಿಮೆ ಮಾಡಬೇಕು. ಸಪೋಸ್ ಈಗ ಎಷ್ಟೋ ಜನ ಬರ್ತಾರೆ, ಸರ್ ನನಗೆ ದಪ್ಪ ಇದ್ದೀನಿ ಅಂತ ನನ್ನ ಗಂಡುಗಳು ಒಳ್ಳೆ ಸಂಬಂಧ ಬರ್ಸ, ಹುಡುಗಿ ನೋಡಿದ ತಕ್ಷಣ ದಪ್ಪ ಇದ್ದಾಳೆ ಬೇಡ ಅಂತ ಕ್ಯಾನ್ಸಲ್ ಮಾಡಿ, ವಯಸ್ಸು ವರ್ಷ ಹುಡುಗ ತೀರ ದಪ್ಪ ಇದ್ದಾನೆ ಅಂತಲೂ ಹುಡುಗಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಹಾಗೆ ಈ ರೀತಿ ನಾನಾ ಕಾರಣಗಳು, ಥೈರಾಯ್ಡ್ ಇರುತ್ತೆ, ವೆಯ್ಟ್ ಜಾಸ್ತಿ ಇರ್ತಾರೆ, ಒಬೆಸಿಟಿ, ಫ್ಯಾಮಿಲಿಲಿ ಅಂತ ಹೆರಿಡಿಟಿ, ಅಪ್ಪ ಅಮ್ಮ ದಪ್ಪ ಇರ್ತಾರೆ, ಮಕ್ಕಳು ದಪ್ಪ ಇರ್ತಾರೆ. ಈಗಿನ ಕಾಲದಂತೂ ಚೈಲ್ಡ್ಹುಡ್ ಒಬೆಸಿಟಿ ಜಾಸ್ತಿ ಆಗಿದೆ, ಬೇಡವಾದೆಲ್ಲ ಜಂಕ್ ಫುಡ್ ಎಲ್ಲ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇಂಥವರೆಲ್ಲ ವೆಯ್ಟ್ ಕಡಿಮೆ ಮಾಡಬೇಕು ಅಂತ ಮನಸ್ಸಿದ್ದಾಗ ಬ್ರಿಸ್ಕ್ ವಾಕ್ ಮಾಡುವಂಥದ್ದು, ಲಾಂಗ್ ಡ್ಯೂರೇಷನ್ ವಾಕ್ ಮಾಡುವಂಥದ್ದು, ಮತ್ತು ಕನ್ಸಿಸ್ಟೆನ್ಸಿ ಇಸ್ ದ ಕೀ. ನೋಡಿ, ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಕನ್ಸಿಸ್ಟೆನ್ಸಿ ಅಲ್ವಾ, ಹ್ಯಾಬಿಟ್ ಇರಬೇಕು, ಕನ್ಸಿಸ್ಟೆನ್ಸಿ. ಆ ಕನ್ಸಿಸ್ಟೆನ್ಸಿ ಮಾಡಿದಾಗ್ಲೇ ನಿಮಗೆ ರೆಗ್ಯುಲರಾಗಿ ಹೋದಾಗ್ಲೇ ರಿಸಲ್ಟ್ ಬರುವಂಥದ್ದು. ಸಡನ್ನಾಗಿ ಒಂದು 5 ದಿವಸ ಹೋಗ್ಬಿಟ್ಟೆ ಏನು ಸರ್ ವೆಯ್ಟೇ ಕಡಿಮೆ ಆಗಲ್ಲ, ಅನೇನಿಗೆ ಉದುರಲ್ಲ ಅಂತ. ನೀವು ರೆಗ್ಯುಲರಾಗಿ ಕನ್ಸಿಸ್ಟೆಂಟ್ ವಾಕ್ ಮಾಡ್ತಾಯಿದ್ರೆ ಆ್ಯಡಪ್ ಆಗ್ತಾ ಇರುತ್ತೆ ಅಲ್ವಾ, ಆ್ಯಡಪ್ ಆಗ್ತಾ ಇರುತ್ತೆ. 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳಾದಮೇಲೆ ಕೆಲವು ವೆಯ್ಟ್ ಕಡಿಮೆ ಆಗ್ತಾ ಬರುತ್ತೆ. ಒಂದೇ ಸಲ ಕೆಲವರು ಕಡಿಮೆ ಆಗ್ಬೋದು. ಏನು ಮಾಡ್ತಾರೆ, ಕಂಪ್ಯಾರಿಸನ್ ಅಲ್ವಾ, ಫ್ಯಾಮಿಲಿ ಒಟ್ಟಿಗೆ ಹೋಗ್ತಿರ್ತಾರೆ, ಪಕ್ಕದ ಮನೆಯವರು ಆ ಕಡೆ ಕೊಡು ನೋಡಿ ಸರ್ ಅವ್ರದ್ದು ವೆಯ್ಟ್ 2 kg ಕಡಿಮೆ ಆಯ್ತು, ವೆಯ್ಟ್ ಕಡಿಮೆ ಆಗಿಲ್ಲ ಅಂತ ಹೇಳ್ತಾರೆ. ನೋಡಿ, ಕೆಲವರ ದೇಹ ಕೆಲವು ರೀತಿ ರೆಸ್ಪಾಂಡ್ ಮಾಡುತ್ತೆ. ಕೆಲವ್ರಿಗೆ ಫ್ಯಾಟ್ ಬರ್ನ್ ಆಗಬೇಕಲ್ಲ, ಕೆಲವರು ಫಾಸ್ಟಾಗಿ ಬರ್ನ್ ಆಗುತ್ತೆ, ಕೆಲವು ಹಂಗೆ ಫಾಸ್ಟಾಗಿ ವೆಯ್ಟ್ ಬಂದುಬಿಡುತ್ತೆ, ವಾಪಸ್ ಬಂದುಬಿಡುತ್ತೆ, ಕೆಲವರಿಗೆ ಸ್ಲೋ ಆಗಿ ಬರ್ನ್ ಆಗುತ್ತೆ. ಸೊ ಏನಪ್ಪ ಅಂತಂದರೆ ನಾವು ಆವಾಗಲೇ ಹೇಳ್ದಂಗೆ ಹನಿಯನಿ ಕುಡಿದ್ರಲ್ಲ, ತಾಳ್ಮೆಯಿಂದ ರೆಗ್ಯುಲರಾಗಿ ವಾಕ್ ಮಾಡ್ತಾ ಬನ್ನಿ. ಅವಾಗ ಬರ್ತಾ ಒಂದು ಕೆಲವರಿಗೆ 3 ಮಂತ್ಸ್ ಆದಮೇಲೆ ರಿಸಲ್ಟ್ ಗೊತ್ತಾಗುತ್ತೆ, 6 ಮಂತ್ಸ್ ಆಗಿಲ್ಲ 9 ಮಂತ್ಸ್ ಆದಮೇಲೆ. ಸೊ ಹಾಗಾಗಿ ತಾಳ್ಮೆಯಿಂದ ಮಾಡಬೇಕು, ತಾಳ್ಮೆ ಕಳ್ಕೊಬಾರ್ದು. ಏನೋ ವಾರ 10 ದಿವಸ 1 ತಿಂಗಳು ಸರ್ ಸುಮ್ಮನೆ ವೇಸ್ಟ್ ಸರ್ ವಾಕಿಂಗ್ ಮಾಡೋದು ವೆಯ್ಟ್ ಕಡಿಮೆ ಆಗಲಿಲ್ಲ ಸರ್ ಏನು ಉಪಯೋಗ ಇಲ್ಲ ಆ ಥರ ಹೇಳ್ಬೇಡಿ. ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಸೊ ಮುಖ್ಯವಾದ ಪ್ರಶ್ನೆ, ಸಾರ್ ನನ್ನ ವೆಯ್ಟ್ ಲಾಸ್, ನಾವಲ್ಲೇ ಹೇಳ್ದಂಗೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಮದುವೆ ಫಿಕ್ಸ್ ಆಗಿದೆ ಸಾರ್, ಎಂಗೇಜ್ಮೆಂಟ್ ಆಗಿಬಿಟ್ಟಿದೆ, ವೆಯ್ಟ್ ನನ್ನ ಫಿಯಾನ್ಸಿ ಹೇಳ್ಬಿಟ್ಟಿದ್ದಾಳೆ ಇಷ್ಟು ತೂಕ ಆಗಬೇಕು ನೀನು ಅಂತ, ಹೆಂಗೆ ಮಾಡ್ಬೇಕಂತ. ಸೊ ನಿಮ್ಮ ಏಮು ಮತ್ತು ನಿಮ್ಮ ಫಿಟ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ವೆಯ್ಟ್ ಕಡಿಮೆ ಮಾಡೋವಂಥದ್ದು. ನಿಮಗೆ ಶಾರ್ಟೇಜ್ ಟೈಮ್ ಇದ್ದರೆ ಬ್ರಿಸ್ಕ್ ವಾಕಿಂಗ್ ಇಸ್ ದಿ ಬೆಸ್ಟ್. 20 ಮಿನಿಟ್ಸ್ ಎಲ್ಲ ನಿಮ್ಮ ಬಾಡಿ ಕೆಪಾಸಿಟಿ ಅಂದರೆ ಇನ್ನೂ ಜಾಸ್ತಿ ಮಾಡ್ಬೋದು ಬ್ರಿಸ್ಕ್ ವಾಕಿಂಗ್ ಮಾಡೋದು. ಎರಡನೇದು ಬಂದು ಹಪ್ಪಿಲ್, ಯಾಕೆ ಬೆಟ್ಟ ಹತ್ತಿದ್ರೆ ನೋಡಿ ಇನ್ನೂ ಬೇಗ ವೆಯ್ಟ್ ಕಡಿಮೆ ಆಗ್ತದೆ. ಬೆಟ್ಟ ಹತ್ತುವಾಗ ಇನ್ನೂ ನಾವು ಗ್ರಾವಿಟೇಷನ್ ಫುಲ್ ಇರ್ತದೆ, ಇನ್ನೂ ಹೆಚ್ಚಿನ ಸ್ಟ್ರೈನ್ ಕೊಟ್ಟಂಗೆ ಆಗುತ್ತೆ, ಹೆಚ್ಚಿನ ವ್ಯಾಯಾಮ ಮಾಡ್ದಂಗೆ ಆಗುತ್ತೆ, ಹಂಗಾಗಿ ಹೆಚ್ಚು ಕ್ಯಾಲರೀಸ್ ಬರ್ನ್ ಆಗುತ್ತೆ. ಸೊ ಹಾಗಾಗಿ ಅಪ್ಪಿಲ್ ವಾಕ್ ಮಾಡುವಂಥದ್ದು ಒಳ್ಳೆಯದು, ಬ್ರಿಸ್ಕ್ ವಾಕ್ ಮಾಡುವಂಥದ್ದು, ಸ್ವಲ್ಪ ಲಾಂಗ್ ಟರ್ಮ್ ವಾಕ್ ಮಾಡೋದು ಒಳ್ಳೆಯದು. ಜೊತೆಗೆ ನೀವು ಸ್ಕಿಪ್ಪಿಂಗು ಅವೆಲ್ಲ ಆ್ಯಡ್ ಮಾಡೋದು, ಜೊತೆಗೆ ಡಯಟಿಂಗ್ ಇದ್ದೇ ಇರುತ್ತೆ ಅಲ್ವಾ. ಸೊ ಡಯಟಿಂಗ್ ಅವೆಲ್ಲ ಮಾಡಿಕೊಂಡು ಸ್ವಲ್ಪ ನೀವು ಫಾಸ್ಟಾಗಿ ವೆಯ್ಟ್ ಕಡಿಮೆ ಮಾಡಬೇಕು, ಅಥವಾ ಯಾವುದೋ ಫಿಟ್ನೆಸ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿದ್ದೀರಾ, ಆ ಥರದ್ದು ಏನಾದರೂ ಫಾಸ್ಟ್ ಬೇಕಾಗುವಂಥ ನಿಮಗೆ ಏಮ್ ಇತ್ತಪ್ಪ ಅಂತಂದರೆ ಈ ರೀತಿಯ ಮಾಡಲಿಟೀಸ್ನ ನೀವು ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ಬೇಗ ದೇಹ ತೂಕ ಕಡಿಮೆ ಆಗುತ್ತೆ. ಇಲ್ಲದೇ ಕೆಲವು ಟಿಪ್ಸ್ ಹೇಳ್ತೀನಿ, ವಾಕಿಂಗ್ನ ನೀವು ರೆಗ್ಯುಲರ್ ರುಟೀನಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಕೆಲವು ಟಿಪ್ಸ್ ಹೇಳಿ ಡಾಕ್ಟ್ರೆ ಅಂತ ಕೇಳ್ತಾರೆ. ನೋಡಿ, ನಿಮ್ಮದೊಂದು ನಮ್ಮ ತುಮಕೂರಲ್ಲಿ ಮುಂಜಾನೆ ಗೆಳೆಯರ ಬಳಗ ಅಂತಲೇ ಇದೆ, ಅಥವಾ ಪಾರ್ಕ್ ಫ್ರೆಂಡ್ಸ್ ಅಂತಲೇ ಮಾಡ್ಕೊಂಡು ಅವರೆಲ್ಲರೂ ಬೆಳಗ್ಗೆ ಎದ್ದು ಸೇರ್ತಾರೆ, ಇವರು ಕಷ್ಟ ಸುಖಗಳು ಮಾತಾಡ್ಕೊಳ್ತಾರೆ, ಏನೇನೋ ಜೋಕ್ಸ್ ಮಾಡ್ತಾರೆ, ಲಾಫಿಂಗ್ ಕ್ಲಬ್ ಅಂತ ಇದೆ. ಸೊ ಒಂದು ನಿಮಗೆ ಗ್ರೂಪ್ ಇತ್ತಂತಂದರೆ ಸಂಘ ರಂಗ್ ಲಗ್ತಾಯ ಅಂತ ಹೇಳ್ತಾರೆ ಅಲ್ವಾ, ಯಾರ ಜೊತೆ ಸಂಘದಲ್ಲಿರ್ತಾರೆ ಅವ್ರ ರಂಗ ನಿಮಗೆ ಬರುತ್ತೆ ಅಂತ, ಸಂಘಕ್ಕೆ ರಂಗ್ ರಹಿತ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಒಂದು ಟೀಮ್ ಮಾಡಿಕೊಂಡ್ರೆ, ಒಂದು ಗ್ರೂಪ್ ಮಾಡಿಕೊಂಡ್ರೆ, ಫ್ರೆಂಡ್ಸೇ ನೀವು ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಇತ್ತಂದರೆ ಎಲ್ಲರೂ ಹೋಗ್ತಾರೆ. ನೀವೊಂದು ವಾಟ್ಸಪ್ಪಲ್ಲಿ ವೀಡಿಯೋ ನೋಡಿರ್ಬೋದು, ಫ್ರೆಂಡು ಒಂದು 2-3 ದಿವಸ ಬರಲಿ ಅಂದ್ಬಿಟ್ಟು ಒಂದು ಡೋಲು ಗಿಲ್ಲು ತೊಗೊಂಡು ಮಲ್ಲಿ ಎಬ್ಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು.
ಸೊ ಈ ರೀತಿಯ ಒಂದು ಟೀಮ್ ಅಪ್ರೋಚ್ ಇದ್ರೆ ಏನಾಗುತ್ತೆ, ನಿಮ್ಮ ಫ್ರೆಂಡ್ಸೇ ನಿಮಗೆ ಹುರಿದುಂಬಿಸ್ತಾರೆ, ಯಾಕೋ ಬಂದಿಲ್ಲ ಅಂತ ಕೇಳ್ತಾರೆ, ಅವರೇ ಬೆಳಗ್ಗೆ 5 ಗಂಟೆ ಫೋನ್ ಮಾಡ್ತಾರೆ, ಎದ್ದೇಳು ಅಂತ ಎಬ್ಬಿಸ್ತಾರೆ. ಸೊ ಆ ಥರ ಒಂದು ಟೀಮ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಜೊತೆಗೆ ನಿಮಗೆ ಹ್ಯಾಬಿಟ್ ಆಗಬೇಕಂತ ನಾನು ಹೇಳಿದಂಗೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಅಲ್ವಾ, ನಿಮ್ಗೊಂದು ಗೋಲ್ ಇರಬೇಕು, ಅದು ನೀವು ಟ್ರ್ಯಾಕ್ ಮಾಡಬೇಕು. ನಾನು ಪರ್ ಡೇಗೆ 10,000 ಸ್ಟೆಪ್ಸ್ ನಡೀತಾ ಇದ್ದೀನಿ ಅಥವಾ 1 ಕಿಲೋಮೀಟರ್. ಇವಾಗೆಲ್ಲ ಮೊಬೈಲ್ ಆ್ಯಪ್ಸ್ ಬಂದಿದೆ, ಸ್ಮಾರ್ಟ್ ವಾಚಸ್, ಅದರಲ್ಲಿ ನೀವು ಟ್ರ್ಯಾಕ್ ಮಾಡ್ಬೋದು, ನೀವು ಎಷ್ಟು ದೂರ ನಡೀತಾ ಇದ್ದೀರಾ ಕನ್ಸಿಸ್ಟೆಂಟಾಗಿ. ಅದು ನೀವು ಅದನ್ನು ಟ್ರ್ಯಾಕ್ ಮಾಡ್ಕೋಬೋದು. ಇಷ್ಟು ದಿವಸ ನಾನು 2 ಕಿಲೋಮೀಟರ್ ಮಾಡಿದೆ, ಇಷ್ಟು ದಿವಸ 3 ಕಿಲೋಮೀಟರ್ ಮಾಡಿದೆ, ಬ್ರಿಸ್ಕ್ ವಾಕ್ ಇಷ್ಟು ಟೈಮ್ ಮಾಡಿದ್ದೀನಿ, ಸ್ಲೋ ವಾಕ್ ಇಷ್ಟು ಮಾಡಿದ್ದೀನಿ. ಕೆಲವು ಬ್ರಿಸ್ಕ್ ವಾಕ್ ಮಾಡೋಕ್ಕಲ್ಲ, ಆಲ್ಟ್ರೇಟ್ ಮಾಡ್ಕೋಬೋದು. ಕೆಲವು ಸ್ವಲ್ಪ ದಿನ ಬ್ರಿಸ್ಕ್ ವಾಕ್ ಮಾಡಿ ಆಮೇಲೆ ಸ್ವಲ್ಪ ಆಲ್ಟರ್ನೇಟಿವ್ ಮಾಡಿ ಸ್ವಲ್ಪ ಸ್ಲೋ ವಾಕ್ ಮಾಡೋ ಆ ಥರ ಆಲ್ಟರ್ನೇಟ್ ಮಾಡ್ಕೋಬೋದು. ಸೊ ಮೇನ್ ಕೀ ಏನಪ್ಪ ಅಂದರೆ ಕನ್ಸಿಸ್ಟೆನ್ಸಿ. ಅವ್ರು ಹೇಳಿದ್ರೆ ಅನ್ನೇನಿಗೆ ಕುಡಿದ್ರೆ ಅಲ್ಲ ಅಂತ. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ನಿಮ್ಮದು ಒಂದು ಫ್ರೆಂಡ್ ಮಾಡ್ಕೊಳ್ಳಿ ಹ್ಯಾಬಿಟ್ ಆಗಬೇಕು. ಈ ನಿಮಗೆ ವೆಯ್ಟ್ ಕಡಿಮೆ ಮಾಡೋದು ಗೋಲ್ ಇರ್ಬೋದು, ಬಟ್ ನೀವು ವಾಕಿಂಗ್ ಮಾಡೋದನ್ನು ನೀವು ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಆ ಪ್ರೊಸೆಸ್ನ ನೀವು ಎಂಜಾಯ್ ಮಾಡಬೇಕು. ಬೆಳಗ್ಗೆ ಎದ್ದು ಆ ಬಾಲಭಾಸ್ಕರ್ನ ಬಂಗಾರ ವರ್ಣದ ಆ ಒಂದು ವಾತಾವರಣ ನೀವು ಎಂಜಾಯ್ ಮಾಡ್ಕೊತ ನೀವು ವಾಕ್ ಮಾಡ್ತೀರಂತ, ಅದೇ ಮನಸ್ಸಿಗೊಂದು ಉಲ್ಲಾಸ, ಮನಸ್ಸಿಗೊಂದು ಖುಷಿ. ಆ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಏನೋ ಕಷ್ಟಪ್ಪ ವೆಯ್ಟ್ ಕಡಿಮೆ ಮಾಡೋಕ್ಕೆ ಕಷ್ಟಪಟ್ಟು ಹೇಳ್ತೀನಿ, ಕಷ್ಟ ಅಲ್ಲ, ಯಾವುದೇ ಕೆಲಸನ ಇಷ್ಟಪಟ್ಟು ಮಾಡಬೇಕು. ಸೊ ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಗ್ರೂಪ್ ಇಟ್ಕೊಳ್ಳಿ, ಇಷ್ಟಪಟ್ಟು ವಾಕಿಂಗ್ ಮಾಡಿ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ. ಎಲ್ಲ ರೀತಿಯ ವಾಕಿಂಗ್ ಮಾಡೋದು ಎಲ್ಲ ರೀತಿಯ ಅನುಕೂಲಗಳಿದೆ. ನಾವು ವಾಕಿಂಗ್ ಮಾಡೋದು ಏನೋ 10 ಅನುಕೂಲಗಳಂತ ಒಂದು ವೀಡಿಯೋ ಮಾಡಿ, ದಯವಿಟ್ಟು ಎಂಡ್ ವೀಡಿಯೋಲಿ ಹಾಕಿ, ದಯವಿಟ್ಟು ಆ ವೀಡಿಯೋ ನೋಡಿ. ಇನ್ನೂ ಎಂತೆಂಥ ಉಪಯೋಗಗಳಿದೆ ವಾಕಿಂಗ್ ಮಾಡೋದ್ರಿಂದ, ಅದರಲ್ಲಿ ಪೂರ್ತಿ ವಿವರ ನಿಮ್ಗೆ ಗೊತ್ತಾಗುತ್ತೆ ಗೆಳೆಯರೆ. ಸೊ ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಿ, ವಾಕಿಂಗ್ ಮಾಡ್ತಿಲ್ವಾ, ಇಮಿಡಿಯೇಟಾಗಿ ವಾಕಿಂಗ್ ಶುರು ಮಾಡಿ. ಯಾಕೆ ಯೋಚನೆ ಮಾಡ್ತೀರಾ? ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ಪ್ರೊಯಾಕ್ಟಿವ್ ಇರಬೇಕು. BP ಬಂದಮೇಲೆ, ಶುಗರ್ ಬಂದಮೇಲೆ ವಾಕಿಂಗ್ ಮಾಡೋದಲ್ಲ, ಬರೋಕ್ಕೆ ಮುಂಚೆ ಶುರು ಮಾಡಿ. ಅಪ್ಪ ಅಮ್ಮಂಗೆ ಹಿಸ್ಟ್ರಿ ಇದೆಯಾ ಡಯಾಬಿಟೀಸ್, ಅಪ್ಪ ಅಮ್ಮಂಗೆ ಹೈಪರ್ ಟೆನ್ಷನ್ ಇದೆ, ಅಪ್ಪ ಅಮ್ಮಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಾ, ಅಪ್ಪ ಅಮ್ಮ ದಪ್ಪ ಇದ್ದಾರಾ? ನೀವು ದಪ್ಪ ಆಗಬಾರ್ದು, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಹಾಗಾಗಿ ಇವತ್ತೇ ವಾಕಿಂಗ್ ಪ್ಲ್ಯಾನ್ ಮಾಡಿ ಶುರು ಮಾಡ್ಕೊಳ್ಳಿ. ಒಂದು ಗ್ರೂಪ್ ಮಾಡ್ಕೊಳ್ಳಿ, ಅದು ಒಂದನೇದು. ಎರಡನೇದು, ಒಂದು ಒಳ್ಳೆ ವಾಕಿಂಗ್ ಶೂಸ್ ಇಸ್ಕೊಳ್ಳಿ, ಅದನ್ನು ನಾನು ವೀಡಿಯೋ ಮಾಡಿ, ದಯವಿಟ್ಟು ನೋಡಿ. ಮೂರನೇದು, ಯೋಚನೆ ಮಾಡಬೇಡಿ, ಶೂಸ್ ಹಾಕ್ಕೊಂಡು ಧುಮ್ಕಿ, ಅದ್ರ ಪಡೆದು ವಾಕಿಂಗ್ ಆಗೋಗುತ್ತೆ. ಒಬ್ಬ ಏನು ಹೇಳಿದಾನೆ ಅಂತಂದರೆ, ಫಸ್ಟು ನಾನು ಶೂಸ್ ಹಾಕ್ಕೊಳ್ಳೋದು ಫಸ್ಟು, ಅದೊಂದು ಕ್ಯೂ ಅಂತೀವಿ, ಅಲ್ಲಿ ಶುರು ಮಾಡ್ಕೊಂಡ್ರೆ ಆಮೇಲೆ ಅದ್ರ ಪಡೆ ವಾಕಿಂಗ್ ಆಗೋಗುತ್ತೆ. ಫಸ್ಟ್ ಎದ್ದ ತಕ್ಷಣ ಶೂ ಹಾಕ್ಕೊಳ್ತೀನಪ್ಪ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ವಾಕಿಂಗ್ ಆಗುತ್ತೆ. ಸೊ ಈ ಥರ ಕನ್ಸಿಸ್ಟೆಂಟಾಗಿ ಪ್ಲ್ಯಾನ್ ಮಾಡಿಕೊಂಡು ನೀವು ವಾಕಿಂಗ್ ಮಾಡಿದ್ದಾದರೆ ಭಾಳ ಅನುಕೂಲ ಆಗುತ್ತೆ. ಇವಾಗಲೇ ಕಮೆಂಟ್ ಮಾಡಿ ಹೇಳಿ, ನೀವು ವಾಕ್ ಮಾಡೋಕ್ಕೆ ಶುರು ಮಾಡಿದ್ರಲ್ವ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನೀವು ಯಾವ್ದು ಇಷ್ಟ ಆಯಿತು, ಬ್ರಿಸ್ಕ್ ವಾಕ್ ಮಾಡ್ತೀರಾ ಅಥವಾ ಸ್ಲೋ ವಾಕ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಮ ಆರೋಗ್ಯ ಹೆಂಗೆ ಇಂಪ್ರೂವ್ ಆಗಿದೆ, ನಿಮ್ಮ ವೆಯ್ಟ್ ಕಡಿಮೆ ಆಗಿದೆಯಾ ಆಗಿಲ್ವಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಡಾಕ್ಟರ್ ಮುರಳೀಧರ್ ಅಂತ, ನಾನು 30ಕ್ಕೂ ಹೆಚ್ಚು ವೀಡಿಯೋಗಳನ್ನ ಮಾಡಿದ್ದೀನಿ. ಇದು ಒಂದು ಅತ್ಯುತ್ತಮವಾದ ವೀಡಿಯೋ ಅಂತ ನನ್ನ ಭಾವನೆ. ದಯವಿಟ್ಟು ಯಾರ್ಯಾರು ಆರೋಗ್ಯದಲ್ಲಿ ಏರುಪೇರಾಗಿದೆ, ಯಾರ್ಯಾರಿಗೆ ಕಾಯಿಲೆ ಕಸಟಿದೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ದಯವಿಟ್ಟು ವೀಡಿಯೋನ ಫಾಲೋ ಮಾಡಿ. ಅವರು ಇದನ್ನು ಇನ್ಸ್ಪಿರೇಷನ್ ಪಡಲಿ, ಮೋಟಿವೇಶನ್ ಪಡಲಿ, ಅವರ ಆರೋಗ್ಯಕ್ಕೆ ವೃದ್ಧಿಸಲಿ. ಯಾಕೆಂದರೆ ಆರೋಗ್ಯವೇ ಭಾಗ್ಯ.